ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡ್ಯಾಡಿ, ನಮ್ಮ ಕಂಪ್ನಿ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ತಿಳ್ಕೊಂಡವ್ರೆ ಯಾರೋ ನಮ್ಮನ್ನ ಹೀಗೆ ಸಿಕ್ಕಾಕ್ಸಿದ್ದಾರೆ. ನೀವ್ ಹೀಗೆ ಬೇಜಾರ್ ಮಾಡ್ಕೋಬೇಡ್ರಿ. ನಾವೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡದೇ ಇರುವಾಗ ನಾವ್ ಯಾರಿಗೂ ಹೆದರ್ಬಾರ್ದು, ಯಾವುದಕ್ಕೂ ನೊಂದ್ಕೋಬಾರ್ದು. ಕೃಷ್ಣನೇ ಯಾವ್ದಾದ್ರೂ ರೀತಿಯಲ್ಲಿ ನಮ್ಮನ್ನ ಈ ಕಷ್ಟದಿಂದ ಪಾರ್ ಮಾಡ್ತಾನೆ. ಟಿವಿಲ್ ಬಂದಿರೋ ನ್ಯೂಸ್ ನೋಡಿ ಶ್ಯಾಮನ್ ಮನೆಯವರು ಶಾಕ್ ಆಗಿದ್ದಾರೆ. ಈ ಟೈಮಲ್ಲಿ ನಾನು ಹೋಗಿ 4 ಸಮಾಧಾನದ ಮಾತಾಡಿದ್ರೆ 4 ತನ್ನ ಕೊಟ್ರೆ ಅವ್ರ ದೃಷ್ಟಿಲಿ ನಾನು ಒಳ್ಳೆಯವಳೆ ಆಗ್ಬಹುದು. ಹಾಗೆ ಮಾಡಿದ್ರೆ ನಾನು ಅವ್ರಿಗೆ ತುಂಬ ಹತ್ರ ಆಗಬಹುದು. ಅವ್ರ ವಿಷಯ ಬೇಕಾದಾಗೆಲ್ಲ ತಿಳ್ಕೊಳ್ಬಹುದು. ಅದನ್ನೆಲ್ಲ ಐಶ್ವರ್ಯಾಗೆ ಹೇಳ್ಬಹುದು. ಐಶ್ವರ್ಯ ಹತ್ರ ತುಂಬ ದುಡ್ಡು ತಗೊಳ್ಬಹುದು. ಏನು ಎಲ್ಲರೂ ಹೀಗಿದ್ದೀರಾ? ಏನಾಯ್ತು ಅಂತ ಈಗ? ಇನ್ನೇನಾಗ್ಬೇಕದ್ಕೆ? ತಲೆ ಮಾರದಿಂದ ಇದ್ದ ನಮ್ಮ ಕುಟುಂಬದ ಗೌರವ ಎಲ್ಲ ಭೀತಿ ಪಾಲಾಯ್ತು. ಎಲ್ರ ದೃಷ್ಟಿಲಿ ನಾವು ಮೋಸಗಾರರು ಅಂತ ನಮ್ಮೇಲೆ ಆರೋಪ ಬಂತು. ಅಯ್ಯೋ, ಟಿವಿಲ್ ನ್ಯೂಸ್ ಬಂದ ಮಾತ್ರಕ್ಕೆ ನಿಮ್ಮ ಮರ್ಯಾದೆ ಹೋಗತ್ತಾ ಏನು? ಟಿವಿಲಿ ನ್ಯೂಸ್ ಬಂದ ಮಾತ್ರಕ್ಕೆ ನೀವೆಲ್ಲ ಮೋಸಗಾರರಾಗ್ಬಿಡ್ತೀರಾ? ನಿಜ ಏನು ಅಂತ ಇವತ್ತು ಅಲ್ದಿದ್ರು ನಾಳೆ ಆದ್ರೂ ಪ್ರಪಂಚಕ್ಕೆ ಗೊತ್ತಾಗತ್ತಾ ಇಲ್ವಾ? ಪ್ರಪಂಚಕ್ಕೆ ತಿಳಿದೇ ಇದ್ರು ದೇವ್ರಿಗೆ ಗೊತ್ತಾಗತ್ತಲ್ವಾ ನೀವೆಷ್ಟು ಒಳ್ಳೆಯವರು, ನೀವೆಷ್ಟು ದೊಡ್ಡವರು ಅಂತ. ಮೇಲಿಂದ ದೇವ್ರು ಎಲ್ಲನೂ ನೋಡ್ತಾನೆ ಇರ್ತಾನಲ್ವಾ? ಎಲ್ಲ ನೋಡೋ ದೇವ್ರು ನೋಡ್ತಾ ಸುಮ್ನಿರ್ತಾನ ಏನು? ನಿಮ್ಮೇಲ್ ಬಂದಿರೋ ಆರೋಪನ ಕೇಳ್ದೆ ಇರ್ತಾನಾ? ನಿಮ್ಮನ್ ಕಂಡ್ರೆ ಆಗ್ದಿರೋರು ನೀವು ಬೆಳೆಯೋದನ್ನ ನೋಡಕ್ಕಾಗ್ದೆ ಹೀಗೆ ನಿಮ್ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿರ್ಬೇಕು. ಆ ದೇವ್ರ ದಯೆಯಿಂದ 4 ದಿನದಲ್ಲಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಬಂದಿರೋ ಅಪವಾದ ಪೂರ್ತಿಯಾಗಿ ತೊಲಗೋಗುತ್ತೆ. ಅದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಿ ನಿಮ್ಮ ಮನಸ್ಸನ್ನ ಹಾಳು ಮಾಡ್ಕೋಬೇಡಿ. ಇಲ್ಲಿ ನೋಡಿ, ಹೋಗಿ ಕೈ ಕಾಲು ತೊಳ್ಕೊಂಡು ಬನ್ನಿ, ಎಲ್ಲರಿಗೂ ಊಟ ಬಡಿಸ್ತೀನಿ. ನಡೆದಿದ್ದು ಕಣ್ಮುಂದೆನೆ ಕಾಣಿಸ್ತಾ ಇದೆ. ಊಟ ಹೇಗಮ್ಮ ಮಾಡೋದು? ಇಳಿಬೇಕು ದೊಡ್ಡಪ್ಪ. ನಿಮ್ಮ ಮಗಳು ಹಾಗಿರೋ ನಾನು ಹೇಳಿದ್ಮೇಲೆ ನೀವು ಊಟ ಮಾಡಲೇಬೇಕು.
ಹಾಗಲ್ಲಮ್ಮ. ದೊಡಮ್ಮ, ನೀವೇನು ಮಾತಾಡಬೇಡಿ. ನಿಮ್ಮಿಬ್ರನ್ನ ನೋಡ್ತಿದ್ರೆ ನನ್ನಮ್ಮ ಅಪ್ಪನ್ನ ನೋಡ್ತಿರೋ ಹಾಗೆ ಅನ್ಸತ್ತೆ. ಅಮ್ಮ ಅಪ್ಪ ಊಟ ಮಾಡದೆ ಉಪವಾಸ ಇದ್ರೆ ಯಾವ ಮಗಳಾದ್ರೂ ನೋಡಿ ಸುಮ್ಮನಿರ್ತಾಳ? ಈ ಮಗಳು ಕೂಡ ಹಾಗೆ. ನೀವು ಹೀಗೆ ಊಟ ಮಾಡದೆ ಇದ್ರೆ ನಾನಂತೂ ಸುಮ್ಮನಿರಲ್ಲ. ನೀವು ತಿನ್ನಲೇಬೇಕು. ಸಾಕಮ್ಮ. ಸ್ವಲ್ಪ ಹಾಕೊಳ್ಳಿ. ಶ್ಯಾಮಾ, ನಿಂಗೇನಾದ್ರು? ಬಿದ್ಬಿಟ್ರು. ಎಲ್ಲಾರು ಒಂದೇ ಸಲ ಬುಟ್ಟಿಗೆ ಬಿದ್ಬಿಟ್ರು. ನನ್ನ ಆರೋಗ್ಯ ಸರಿ ಹೋಗಿ ಐಶ್ವರ್ಯ ನಿಜ ಸ್ವರೂಪ ಗೊತ್ತಾದ್ಮೇಲೆ ನಮ್ಮ ಕಷ್ಟಗಳೆಲ್ಲ ಮುಗ್ದೋಯ್ತು ಅನ್ಕೊಂಡೆ ವಸಂತ. ಅಖಿಲ್ ಮತ್ತೆ ಶ್ಯಾಮ ಜೊತೆ ನಾವು ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡೆ. ಆದ್ರೆ ಅಷ್ಟ್ರೊಳಗೆ ಇಷ್ಟೆಲ್ಲ ನಡೆದೋಯ್ತಲ್ಲ. ನಮ್ಮ ಕಂಪ್ನಿಗೆ ಇಷ್ಟೊಂದು ಕೆಟ್ಟ ಹೆಸರು ಬಂದ್ಬಿಡ್ತಲ್ಲ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ರೀ. ಆ ದೇವ್ರು ಇನ್ನೂ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅನ್ಸತ್ತೆ. ನಷ್ಟ ಆಗಿದ್ದು ಕಷ್ಟಪಟ್ಟಿದ್ದು ಸಾಲ್ದು ಅನ್ನೋ ಹಾಗೆ ಇಲ್ದೇ ಇರೋ ಅಪವಾದನ ನಮ್ಮೇಲೆ ಹಾಕಿಸ್ತಿದ್ದಾನೆ ಆ ದೇವ್ರು. ವಿನಾಯಕ ಚೌತಿ ಎಂದು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ವಿ. ಆದ್ರೂ ಈ ಆರೋಪಗಳೆಲ್ಲ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಏನಪ್ಪ, ನಮ್ ಕಡೆನೆ ನೋಡ್ಕೊಂಡು ಏನೋ ಮಾತಾಡ್ತಿದ್ದೀರಾ? ನಿಮ್ ಹೆಸರು ಆನಂದ ವರ್ಮ ಅಲ್ವಾ? ಹೌದಪ್ಪ. A1 ಮಸಾಲಾ ಕಂಪ್ನಿ ಯಜಮಾನ್ರಲ್ವಾ ನೀವು? ಹೌದು. ನೀವಿಲ್ಲಿ? ಈ ಮನೆಯಲ್ಲಿ ನನ್ನ ಮಗ ಸೊಸೆ ಇರ್ತಾರೆ, ಅವ್ರು ನೋಡೋದಕ್ ಬಂದೆ. ನಮ್ ಬಗ್ಗೆ ಇಷ್ಟೊಂದು ವಿವರ ಕೇಳ್ತಿದ್ದೀರಲ್ಲ, ಯಾಕೆ? ನಿಮ್ ಬಗ್ಗೆ ಟಿವಿಲ್ ನೋಡಿದ್ವಿ.
ನೋಡ್ದ? ಏನ್ ನೋಡ್ದ್ಯೋ? ಇವರು ದೊಡ್ಡ ಮೋಸ್ಕಾರರು ಅಂತ ನಾನು ಟಿವಿಲಿ ನೋಡಿದ್ದೆ. AAA ಮಸಾಲಾ ಕಂಪ್ನಿ ಅಂತ, ವಸಂತ ಮಸಾಲಾ ಕಂಪ್ನಿ ಅಂತ 2 ಕಂಪ್ನಿ ಮಾಡಿ ಕಳಪೆ ಮಸಾಲ ಕೊಟ್ಟು ಜನರನ್ನ ಮೋಸ ಮಾಡಿದವ್ರು ಇವರು. ಮೋಸ ಮಾಡ್ದವ್ರನ್ನ ಪೊಲೀಸ್ನವ್ರು ಸುಮ್ಮನೆ ಬಿಟ್ರಾ? ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ಲಿಲ್ವಾ? ಯಾಕೆ ಸುಮ್ಮನಿರ್ತಾರೆ? ಅರೆಸ್ಟ್ ಮಾಡಿ ಇವ್ರನ್ನ ಜೈಲಿಗೆ ಕೂಡ ಹಾಕಿದ್ರು. ಏನೋ ಒಂದ್ ಮಾಡಿ ಕೇಸಿಂದ ಹೊರಗಡೆ ಬಂದಿರ್ತಾರೆ. ಈಗ ಫ್ಯಾಕ್ಟರಿ ಹೆಸರು ಚೇಂಜ್ ಆಗಿದೆ, ಜನರಿಗೆ ಅನುಮಾನ ಬರ್ದೇ ಇರ್ಲಿ ಅಂತ. ಅದೇ ಹೆಸರಿಂದ ಇಲ್ಲಿ ಬೈಕ್ ರೈಡ್ ಕಂಪ್ನಿ ಇಟ್ಟಿದ್ದಾರಂತೆ, ಅದು ಇವ್ರ ಮಗಂದು. ಆ ರೈಡ್ ಕಂಪ್ನಿಲಿ ಎಷ್ಟು ಮೋಸ ಮಾಡ್ತಾ ಇದ್ದಾರೋ ಏನೋ. ಕಾರಿನ ಓನರ್ಸ್ನ, ಡ್ರೈವರ್ಸ್ನ ಇನ್ನೇನೇನ್ ಮೋಸ ಮಾಡ್ತಾ ಇದ್ದಾರೋ ಏನೋ. ಇನ್ನೇನ್ ಮೋಸ ಮಾಡ್ತಾರ ಬಿಡು. ಇವ್ರು ಮಾಡಿದ್ದೆಲ್ಲ ಟಿವಿಲ್ ಬಂತು ಅಂತ ಹೇಳ್ದಿಯಲ್ಲ. ಜನರೇ ಬುದ್ಧಿವಂತರಾಗಿ ಇವ್ರನ್ನ ದೂರ ಇಡ್ತಾರ ಬಿಡಿ. ನಡೀರಿ ಹೋಗೋಣ. ನೋಡ್ದ ವಸಂತ, ನೋಡ್ದ ನಮ್ ಕಂಪ್ನಿ ಮೇಲೆ ಎಂತ ಮಚ್ಚೆ ಬಿದ್ದಿದೆ ನೋಡ್ದ. ನಾವಿನ್ನೂ ಇಲ್ಲೇ ಇದ್ರೆ ದಾರಿಲಿ ಹೋಗೋರೆಲ್ಲ ಹೀಗೆ ಮಾತಾಡ್ತಾರೆ. ಬನ್ನಿ ಒಳಗೆ ಹೋಗೋಣ. ಏನಾಯ್ತ್ರಿ ಹಾಗಿದ್ದೀರಾ? ಟಿವಿಲಿ ನಮ್ಮ ಕಂಪನಿ ಬಗ್ಗೆ ನ್ಯೂಸ್ ಬಂದಾಗ್ಲಿಂದ ನಮ್ಮ ರೈಡ್ ಕಂಪನಿ ಬಿಸ್ನೆಸ್ ಪೂರ್ತಿ ಬಿದ್ದೋಯ್ತು ಶ್ಯಾಮ. ಓನರ್ಸ್ ತುಂಬಾ ಜನ ತಮ್ಮ ವೆಹಿಕಲ್ಸ್ ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಕೆಲವರು ವೆಹಿಕಲ್ಸ್ ಕೊಟ್ಟರೂ ಕೂಡ ಕಸ್ಟಮರ್ಸ್ ಯಾರೂ ಬರ್ತಾನೆ ಇಲ್ಲ. ಅವಾಗಿಂದ ಇಲ್ಲಿವರೆಗೂ ಒಂದು ಬುಕ್ಕಿಂಗ್ ಕೂಡ ಬಂದಿಲ್ಲ ಗೊತ್ತಾ. ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಕಂಪನಿ ಮೇಲೆ ಜನ ನಂಬಿಕೆ ಕಳ್ಕೊಂಡಿದ್ದಾರೆ ಅಂತ ಅರ್ಥ. ಹೀಗೆ ಆದ್ರೆ ನಮ್ಮ ಬೈಕ್ ರೈಡ್ ಕಂಪನಿ ಕೂಡ ಮುಚ್ಚಬೇಕಾಗತ್ತೆ ಅಂತ ನೋವಾಗ್ತಾ ಇದೆ. ನೊಂದ್ಕೋಬೇಡ್ರಿ, ಏನೂ ಆಗಲ್ಲ. ಇಷ್ಟು ದಿನದಿಂದ ಸಂಪಾದಿಸಿರೋ ಹೆಸರು ಒಂದಿನದಲ್ಲೇ ಹೋಗಿರ್ಬೋದು. ಆದರೂ ಆ ಹೆಸರನ್ನ ನಾವು ಕಷ್ಟಪಟ್ಟು ಸಂಪಾದಿಸ್ಬೋದು ಅನ್ನೋ ನಂಬಿಕೆ ನನಗಿದೆ. ಯಾರೋ ಮಾಡಿರೋ ಮೋಸಕ್ಕೆ ನಾವು ಬಲಿಯಾದ್ವೇ ಹೊರತು ನಾವು ತಪ್ಪು ಮಾಡಿದ್ರಿಂದ ನಮ್ಮ ಬಿಸ್ನೆಸ್ ಏನು ಹಾಳಾಗಿಲ್ವಲ್ಲ. ಯಾವತ್ತಾದ್ರೂ ಮೋಸ ಕುತಂತ್ರ ಹೊರಗೆ ಬರತ್ತೆ. ನ್ಯಾಯ ನೀತಿನೇ ಗೆಲ್ಲೋದು. ನಮ್ಮಿಂದ ತಪ್ಪಾಗಿಲ್ಲ ಅಂದಮೇಲೆ ನಾವು ನ್ಯಾಯವಾಗಿ ಬದುಕಿದ್ಕೆ ನಮ್ಮ ಕಂಪನಿ ಮೇಲಿರೋ ಆರೋಪ ಬೇಗ ದೂರ ಆಗತ್ತೆ. ನ್ಯಾಯ ಯಾವುದಂತ ಜನರಿಗೆ ಗೊತ್ತಾಗತ್ತೆ. ನಮ್ಮ ಕಳ್ದೋದ್ ವೈಭವ ಎಲ್ಲ ಮತ್ತೆ ನಮ್ಮ ಕಂಪನಿಗೆ ದೊರಕತ್ತೆ. ಮಾವ ಕನ್ಸ್ ಕಂಡಿರೋ ಹಾಗೆ ನಮ್ಮ ಕಂಪನಿ ಕಳ್ಕೊಂಡಿರೋ ವೈಭವ ಮತ್ತೆ ನಮಗೆ ಮರುಕಳಿಸತ್ತೆ. ಮಾವ ಆಸೆ ಪಟ್ಟ ಹಾಗೆ ನಮ್ಮ ಕಂಪನಿ ಹೆಸರು ಮತ್ತೆ ಫೇಮಸ್ ಆಗತ್ತೆ. ಹೌದಮ್ಮ, ನಿನ್ನ ಮಾತನ್ನು ಕೇಳ್ತಿದ್ರೆ ನನಗೆ ತುಂಬಾ ಧೈರ್ಯ ಬರ್ತಿದ್ಯಮ್ಮ. ಬಿದ್ದವ್ರು ಯಾವಾಗ್ಲೂ ಕೆಟ್ಟವ್ರಲ್ಲ ಅನ್ನೋದು, ಮಾತು ತಪ್ಪದೇ ಇರೋನು ಕೆಟ್ಟವನಲ್ಲ ಅನ್ನೋದನ್ನ ನಾವು ನಿರೂಪಿಸೋಣ. ನಮ್ಮ ಕಂಪನಿ ಹೆಸರನ್ನ
ಮತ್ತೆ ಎತ್ತಿ ಹಿಡಿಯೋಣ. ಓಕೆ ಡ್ಯಾಡಿ, ಯಾರು ಎಷ್ಟೇ ಮೋಸ ಕುತಂತ್ರ ಮಾಡಿದ್ರೂ ಬೀಳ್ದೇ ಇರೋ ಹಾಗೆ ನಮ್ಮ ಕಂಪ್ನಿ ಹೆಸರನ್ನ ನಾವು ನಿಲ್ಸೋಣಂತೆ. ಅದೇ ಹೆಸರಿಂದ ಇಲ್ಲಿ ಬೈಕ್ ರೈಡ್ ಕಂಪ್ನಿ ಇಟ್ಟಿದಾರಂತೆ. ಅದು ಇವ್ರ ಮಗಂದು. ಆ ರೈಡ್ ಕಂಪ್ನಿಲಿ ಎಷ್ಟು ಮೋಸ ಮಾಡ್ತಾ ಇದ್ದಾರೋ ಏನೋ. ಒಂದು ಪ್ರೆಸ್ ಮೀಟಿಂದ ಅವ್ರ ಬಿಸ್ನೆಸ್ನ ನಾಶ ಮಾಡಿದೆ. ಈಗ ಅವ್ರು ಇರೋದಕ್ಕೆ ಮನೆ ಕೂಡ ಇಲ್ಲದೆ ಇರೋ ಹಾಗೆ ಮಾಡಿ ಇನ್ನೊಂದು ಹೊಡೆತ ಕೊಡ್ತೀನಿ. ಹಲೋ ಮೇಡಮ್. ವನಜಾಕ್ಷಿ, ಅರ್ಜೆಂಟಾಗಿ ಇನ್ನೊಂದು ಕೆಲಸ ಮಾಡಬೇಕು. ಹೇಳಿ ಮೇಡಮ್, ಏನ್ ಮಾಡ್ಬೇಕು ಹೇಳಿ, ಎಷ್ಟು ಕೊಡ್ತೀರಾ ಅಂತನೂ ಹೇಳಿ. ಏನ್ ಮಾಡಬೇಕು ಈಗ ಹೇಳ್ತೀನಿ. ನಾನು ಹೇಳೋದನ್ನ ಹೇಳ್ದ ಹಾಗೆ ಮಾಡಿದ್ರೆ ಆಗ ಎಷ್ಟು ಕೊಡ್ತೀನೋ ಹೇಳ್ತೀನಿ. ಆಗ್ಲಿ ಮೇಡಮ್, ನಿಮ್ಮಿಷ್ಟ. ನಿಮಗ್ ಬೇಕಾಗಿರೋ ಕೆಲಸ ಮಾಡ್ತೀನಿ, ನಿಮಗ್ ತೋಚ್ದಷ್ಟು ದುಡ್ಡು ಕೊಡಿ. ಓಕೆ, ಹೇಳೋದನ್ನ ಸರಿಯಾಗಿ ಕೇಳು. ಇದು ನನ್ನ ಪ್ಲಾನ್. ಹೇಗಿದೆ? ಅದ್ಭುತ ಮೇಡಮ್. ಏನ್ ಪ್ಲಾನ್ ಮಾಡಿದೀರಾ ನೀವು? ನಿಮ್ ಬುದ್ಧಿ ಅಂತೂ ಸೂಪರ್ ಮೇಡಮ್. ನೀವೇನಾದ್ರೂ ರಾಜಕೀಯಕ್ಕೆ ಬಂದ್ರೆ ನಮ್ ದೇಶಕ್ಕೆ ನೀವೇ ಮುಖ್ಯಸ್ಥರಾಗ್ತೀರಾ. ದೇಶಕ್ಕೆ ಮುಖ್ಯಸ್ಥೆ ಆಗ್ತೀನಾ? ಮುಖ್ಯಸ್ಥರಾದ್ರೂ ಆಗ್ತೀರಾ, ಅದಕ್ಕಿಂತ ದೊಡ್ಡವರಾದ್ರೂ ಆಗ್ತೀರಾ. ನಿಮ್ಗೆ ಏನ್ ಕಡಿಮೆ ಮೇಡಮ್ ಈಗ? ಮೇಡಮ್, ನಂದೊಂದು ಚಿಕ್ಕ ಡೌಟು. ಏನದು? ಶ್ಯಾಮ ಅವ್ರ ಮೇಲೆ ಇಷ್ಟು ಹಾಗೆ ಇದೆ, ಅವರನ್ನ ಸರ್ವನಾಶ ಮಾಡಬೇಕು ಅಂತ ಕಂಕಣ ತೊಟ್ಟಿದ್ದೀರಾ. ಕಾರಣ ಏನು ಮೇಡಮ್? ಅಂದ್ರೆ ಅವ್ರು ನಿಮ್ಗೆ ಅಂಥ ಅಪಕಾರ ಏನ್ ಮಾಡಿದ್ದಾರೆ ಅಂತ? ನೀವು ಯಾಕೆ ಅವ್ರ ಜೀವನದ ಜೊತೆಗೆ ಇಷ್ಟೊಂದು ಆಟ ಆಡ್ತಿರೋದು? ಆ ವಿವರ ಏನಾದ್ರೂ ಹೇಳ್ತೀರಾ? ಅಂದ್ರೆ ಕೇಳಬೇಕು ಅಂತ ನನ್ನ ಮನಸ್ಸು ತುಂಬಾ ಒದ್ದಾಡ್ತಾ ಇದೆ ಅಷ್ಟೇ. ನಿನಗೆ ವಿವರ ಬೇಕಾ? ಮಾಡಿರೋ ಕೆಲಸಕ್ಕೆ ದುಡ್ಡು ಬೇಕಾ? ದುಡ್ಡೇ ಬೇಕು ಮೇಡಮ್. ಮತ್ತಿನ್ಯಾವತ್ತೂ ಇದನ್ನ ಕೇಳಬೇಡ. ಕೇಳಲ್ಲ ಮೇಡಮ್. ಕೇಳ್ದೆ ಅನ್ಕೋ, ನಿನ್ನ ಡೀಟೇಲ್ಸ್ ಬೇರೆಯವ್ರಿಗೆ ಹೇಳ್ತೀನಿ. ಅವರಿಂದ ನಿನ್ನ ಲೈಫ್ನ ಶ್ಯಾಮ ಲೈಫ್ ಥರ ಮಾಡ್ತೀನಿ. ಹುಷಾರು. ಬೇಡ ಬೇಡ ಮೇಡಮ್, ಅಂಥ ನಿರ್ಧಾರನ ಯಾವುದು ತಗೋಬೇಡಿ. ನಾನಿನ್ನು ಯಾವ ವಿವರನೂ ನಿಮ್ಮನ್ನು ಕೇಳಲ್ಲ. ನೀವು ಹೇಳಿದ್ದನ್ನ ನಾನು ಮಾಡ್ತೀನಿ ಅಷ್ಟೇ. ನೀವು ಎಷ್ಟು ಕೊಡ್ತೀರೋ ಅಷ್ಟೇ ತಗೋತೀನಿ. ನನ್ನನ್ನು ನಂಬಿ ಮೇಡಮ್. ವೆರಿ ಗುಡ್. ಹೆಚ್ಚು ಯೋಚನೆ ಮಾಡದೆ ಹೇಳಿದಷ್ಟು ಮಾಡು. ಹಾಂ ಸರಿ ಮೇಡಮ್, ಇಡ್ತೀನಿ. ಬಾಯ್. ಅಯ್ಯೋ, ಇವಳು ನನಗಿಂತ ದೊಡ್ಡ ಪಚಾರಿ ಅನ್ಸುತ್ತೆ. ಇವಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ನಮಸ್ಕಾರ ಸರ್. ಬನ್ನಿ ಸರ್, ಇಲ್ಲೇ ನಮ್ಮ ಮನೆ. ಅಲ್ಲೇ ಹೋಗಿ ಮಾತಾಡೋಣ ಬನ್ನಿ. ನಾವು ಬಂದಿದ್ದೇನೋ ಮಾತಾಡಕ್ಕಲ್ಲ, ಚಿಕ್ಕ ಇನ್ಫಾರ್ಮೇಶನ್ ಬೇಕು. ಏನಿವರು ಇನ್ಫಾರ್ಮೇಶನ್ ಅಂತ ಹೇಳ್ತಿದ್ದಾರೆ? ಒಂದು ವೇಳೆ ಫ್ಯಾಕ್ಟ್ರಿ ಬಗ್ಗೆ ಏನಾದರೂ ಕೇಳಕ್ ಬಂದಿದ್ದಾರಾ? ಹೇಳಿ ಸರ್, ನಿಮ್ಗೆ ಏನು ಇನ್ಫಾರ್ಮೇಶನ್ ಬೇಕೋ ಕೇಳಿ. ನಮ್ಮ ಕಂಪನಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಲಾಭದ ಬಗ್ಗೆ ಯೋಚನೆ ಮಾಡದೆ ಕಾರ್ಮಿಕರ ಕ್ಷೇಮದ ಬಗ್ಗೆನೇ ಹೆಚ್ಚಾಗಿ ಯೋಚಿಸ್ತೀವಿ. ನಮಗೆ ಲಾಭ ಕಮ್ಮಿ ಆದರೂ ಪರವಾಗಿಲ್ಲ, ಕಾರ್ಮಿಕರು ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಮ ಡ್ಯಾಡಿ ಸಿದ್ಧಾಂತ. ಹೌದು ಸರ್, ನಿಮ್ಮ ತಂದೆ ನನ್ನ ಹತ್ರ ಕೂಡ ತುಂಬಾ ಸಲ ಹೇಳಿದ್ದಾರೆ. ಅಷ್ಟು ಜವಾಬ್ದಾರಿಯಿಂದ ನೋಡ್ಕೊಂಡಿದ್ ನಮ್ಮ ಕಂಪನಿ ಪರಿಸ್ಥಿತಿ
ಹೌದು, ನಮಗ್ ಮೋಸ ಮಾಡಿ ಪವರ್ ಆಫ್ ಅಟಾರ್ನಿನ ಮುಂದೆ ಇಟ್ಕೊಂಡು ಇಂಥ ಪರಿಸ್ಥಿತಿ ತಂದಿದ್ದಾಳೆ. ಅಯ್ಯೋ, ನನ್ಗಿದೆಲ್ಲ ಗೊತ್ತಿರಲಿಲ್ಲ ಸರ್. ನಮಗೆ ಅನ್ಯಾಯ ಆದರೂ ಕೂಡ ನನ್ನ ತಂದೆ ಅಷ್ಟಾಗಿ ನೊಂದ್ಕೊಂಡಿರಲಿಲ್ಲ. ಆದರೆ ಈಗ ಐಶ್ವರ್ಯ ಅತ್ತಿಗೆಯಿಂದ ಕಾರ್ಮಿಕರಿಗೇನಾದರೂ ಅನ್ಯಾಯ ಆಗುತ್ತೋ ಏನೋ ಅಂತ ಅವ್ರು ತುಂಬ ಬೇಜಾರು ಮಾಡ್ಕೋತಿದ್ದಾರೆ. ಇಂಥ ಪರಿಸ್ಥಿತಿಲಿ ಟಿವಿಲಿ ನಮ್ಮ ಬಗ್ಗೆ, ನಮ್ಮ ಕಂಪ್ನಿ ಬಗ್ಗೆ ತುಂಬ ಬ್ಯಾಡ್ ಆಗಿ ಪ್ರಚಾರ ಶುರುವಾಗಿದೆ. ನೋಡಿದೆ ಸರ್, ಟಿವಿಲಿ ಆ ನ್ಯೂಸ್ ನೋಡಿ ತುಂಬ ನೋವಾಯ್ತು ಸರ್. ನಮ್ಮ ಬಗ್ಗೆ ನ್ಯೂಸ್ ಬರೋದ್ರ ಹಿಂದೆ ಐಶ್ವರ್ಯ ಅತ್ತಿಗೆ ಕೈವಾಡ ಏನಾದರೂ ಇದೆಯಾ? ಅದೇನಾದರೂ ಅತ್ತಿಗೆ ಮಾಡಿದ್ರೆ ಅದರಿಂದ ನಮಗೆ ಎಷ್ಟು ನಷ್ಟ ಆಯಿತೋ ಮುಂದೆ ಮುಂದೆ ಅತ್ತಿಗೆ ಕೂಡ ಹಾಗೆ ನಷ್ಟ ಆಗ್ತಾ ಹೋಗುತ್ತೆ. ಕಾರ್ಮಿಕರು ಕೂಡ ನಷ್ಟ ಅನುಭವಿಸ್ತಾರೆ.